ಅಯೋಧ್ಯೆಯ ಶ್ರೀರಾಮನಿಗೆ ಭಕ್ತರೊಬ್ಬರು ಬೆಳ್ಳಿಯ ಬಿಲ್ಲು ಬಾಣವನ್ನು ಸಮರ್ಪಿಸಿದ್ದಾರೆ. ಆಂಧ್ರ ಪ್ರದೇಶ ಮೂಲದ ಶ್ರೀನಿವಾಸ್ ಚಲ್ಲಾ ಎನ್ನುವವರು ಬೆಳ್ಳಿಯಿಂದ ಮಾಡಲ್ಪಟ್ಟ ವಿಶೇಷವಾದ ಬಿಲ್ಲು ಬಾಣವನ್ನು ಚಿಕ್ಕಮಗಳೂರಿನ ಶೃಂಗೇರಿಗೆ ತಂದು ಪೂಜೆ ಮಾಡಿಸಿದ್ದಾರೆ. ಮಠದ ಹಿರಿಯ ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಅಯೋಧ್ಯೆಗೆ ಈ ಬೆಳ್ಳಿಯ ಬಿಲ್ಲು ಬಾಣವನ್ನು ರವಾನೆ ಮಾಡಲಾಗುತ್ತೆ. ಬಹಳ ಮುಖ್ಯವಾಗಿ ಭಾರತದ ಶ್ರೀರಾಮನ ಭಕ್ತರ ಅಸ್ಮಿತೆ ಅಂತ ಕರೆಸ್ಕೊಳ್ತಿರುವಂತಹ ರಾಮ ಮಂದಿರ, ಈ ರಾಮ ಮಂದಿರಕ್ಕೆ ಹಲವು ರೀತಿಯ ಕೊಡುಗೆಗಳನ್ನು ಸಮರ್ಪಣಾ ಭಾವದಿಂದ ನೀಡ್ತಾ ಇದ್ದಾರೆ. ನೋಡಿ, ಆಂಧ್ರ ಪ್ರದೇಶ ಮೂಲದ ಶ್ರೀನಿವಾಸ್ ಚಲ್ಲಾ ಅನ್ನುವವರು ಬೆಳ್ಳಿಯಿಂದ ಮಾಡಿರುವಂತಹ ವಿಶೇಷವಾದ ಬಿಲ್ಲು ಬಾಣವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂತಹ ಭಾವ ತುಂಬಿತ್ತು. ಈ ಹಿನ್ನೆಲೆಯಲ್ಲಿ ಬೆಳ್ಳಿಯ ಬಿಲ್ಲು ಬಾಣವನ್ನು ಸಿದ್ಧಪಡಿಸ್ತಾರೆ. ನಂತರ ಅದನ್ನು ಶೃಂಗೇರಿಗೆ ಕರೆತರ್ತಾರೆ. ನೋಡಿ, ಶೃಂಗೇರಿಗೆ ತಂದು ಮಠದ ಹಿರಿಯ ಗುರುಗಳಾದಂಥ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರ ಕಡೆಯಿಂದ ಪೂಜೆಯನ್ನು ಸಲ್ಲಿಸಿ ನಂತರ ಅದನ್ನು ಅಯೋಧ್ಯೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಮ ಅಂದಾಗ ಅಪಾರ ಭಕ್ತ ಸಮೂಹವನ್ನು ಹೊಂದಿರುವಂಥದ್ದು. ಅವರ ಭಕ್ತಿಯಲ್ಲಿ ಪ್ರತಿಯೊಬ್ಬರು ತಮಗಾದಂತಹ ಕೈಲಾದಂತಹ ಕೊಡುಗೆಗಳನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನೋಡಿ, ಭಕ್ತಿ ಭಾವದಿಂದ ಬೆಳ್ಳಿಯ ಬಿಲ್ಲು ಬಾಣವನ್ನು ಸಮರ್ಪಣೆ ಮಾಡುವಂತಹ ಭಕ್ತರನ್ನು ನಾವಿಲ್ಲಿ ಕಾಣಬಹುದು. ಶ್ರೀನಿವಾಸ್ ಚಲ್ಲಾ ಅನ್ನುವರು ಬೆಳ್ಳಿಯಿಂದ ಮಾಡಲ್ಪಟ್ಟ ವಿಶೇಷ ಬಿಲ್ಲು ಬಾಣವನ್ನು ಶೃಂಗೇರಿಗೆ ತಂದು ಪೂಜೆ ಸಲ್ಲಿಸಿ ಅಯೋಧ್ಯೆಗೆ ರವಾನೆ ಮಾಡಲು ಇಚ್ಛಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.